ಏನು ಮಾಡಲ್ಲ ಸುಮ್ಮನೆ ಇರೋದು. ಹಾಯ್ ಹಾಯ್ ಮಾಡು ಕಣ. ಜ್ಯೂಸ್ ವಾಟರ್ ಮೆಲನ್ ಮೋನು. ತುಂಬ ಚೆನ್ನಾಗಿತ್ತು ಈ ಪ್ಲೇಸ್ ಅಂತೂ. ಇದನ್ನು ನೋಡಲಿಲ್ಲ ಅಂದರೆ ತುಂಬ ಮಿಸ್ ಮಾಡ್ಕೊತಾ ಇದ್ವಿ. ಸೊ ಸಖತ್ ಬ್ಯೂಟಿಫುಲ್ ಆಗಿತ್ತು. ಮತ್ತು ಬ್ರಿಟಿಷರ್ದು ಮಾರ್ಕೆಟು, ಅವ್ರು ಯೂಸ್ ಮಾಡ್ತಾ ಇದ್ದಿದ್ದು ಕ್ಲಬ್ ಹೌಸು ಮತ್ತು ಚರ್ಚು ಎಲ್ಲ ಹೇಗಿತ್ತು ಅಂತ ಎಲ್ಲ ನೋಡಿದ್ವಿ. ತುಂಬ ಚೆನ್ನಾಗಿತ್ತು, ತುಂಬ ಬ್ಯೂಟಿಫುಲ್ ಆಗಿದೆ. ರೋಸ್ ಐಲ್ಯಾಂಡ್, ರಾಸ್ ಐಲ್ಯಾಂಡ್, ಸುಭಾಷ್ ಚಂದ್ರ ಬೋಸ್ ಅವ್ರದ್ದು ಐಲ್ಯಾಂಡ್ ಅಂತ ಹೆಸರಿಟ್ಟಿರೋದು ಇದಕ್ಕೆ. ಐ ಲವ್ ಅಂಡಮಾನ್. ಇಲ್ಲೂ ಸ್ವಲ್ಪ ಶಾಪಿಂಗ್ ಏರಿಯಾ. ನೋ ಚೇಂಜ್. ನೆಕ್ಸ್ಟ್ ಈಗ ನಾವು ಬಂದು ಊಟ ಎಲ್ಲ ಮುಗಿಸಿ ಈಗ ಆಲ್ರೆಡಿ 2 o'clock ಆಗಿದೆ ಟೈಮು. ಏರ್ಪೋರ್ಟ್ ರೀಚ್ ಆಗಿದ್ದೀವಿ. ಸೊ 2:45 ನಮ್ಮದು ಫ್ಲೈಟ್ ಇರುವಂಥದ್ದು ಬ್ಯಾಂಗ್ಳೂರಿಗೆ. ಅಂಡಮಾನ್ ಏರ್ಪೋರ್ಟ್ ಡಿಪಾರ್ಚರ್ ವೀರ್ ಸಾವರ್ಕರ್ ಏರ್ಪೋರ್ಟ್, ಅಂತಾರಾಷ್ಟ್ರೀಯ ಏರ್ಪೋರ್ಟ್. ಎಲ್ಲ ಫೋಟೋಗ್ರಫಿ ಅಲ್ಲೋ ಇಲ್ಲ. ಸೊ ನೋಡಿ ಮಿಲ್ಟ್ರಿ ಮ್ಯಾನ್ಸ್ ಎಲ್ಲ ಇದ್ದಾರೆ. ಫ್ಲೈಟ್ ಟೈಮಿಂಗ್ಸ್ ಇಲ್ಲೇ ಕೊಟ್ಬಿಟ್ಟಿದ್ದಾರೆ. ಬೆಂಗಳೂರು ಏರ್ಪೋರ್ಟ್ ಅಷ್ಟೇನು ದೊಡ್ಡದಿಲ್ಲ. ಈ 5 days ಟೈಮ್ ಹೇಗೋಯಿತು ಅಂತಲೇ ಗೊತ್ತಾಗಲಿಲ್ಲ. ಎಲ್ಲರೂ ಜೊತೆಗಿದ್ದಿದ್ಕು. ಸೊ ಬೀಚಲ್ಲಿ ಆಡಿಕೊಂಡು ಸೊ ತುಂಬ ಎಂಜಾಯ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಸೊ ಇಷ್ಟು ಬೇಗ ನಮ್ಮ ಟ್ರಿಪ್ ಮುಗೀತಾ ಅಂತ ಅನ್ನಿಸ್ತಾ ಇದೆ. 5 ಚೆಕ್-ಇನ್ ಆಗ್ತಾ ಇದ್ದಾರೆ. ಸೊ ಅಂಡಮಾನ್ ಏರ್ಪೋರ್ಟ್ ಈ ರೀತಿ ಇದೆ. ನಿಕೋಬಾರ್ಗೆ ಯಾರಿಗೂ ಅಲ್ಲೋ ಇಲ್ಲ. ಅಲ್ಲಿ ಹೋಗಬೇಕು ಅಂದರೆ ಗೌರ್ಮೆಂಟ್ ಅಪ್ರೂವಲ್ ತಗೊಂಡು ಹೋಗಬೇಕಂತೆ. ಈ ಬುಡಕಟ್ಟು ಜನಾಂಗದವರು ಇನ್ನೂ ಅಲ್ಲಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಹೋದರೆ ಏನೂ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ ನಾವು ಗೌರ್ಮೆಂಟಿಂದ ಅಪ್ರೂವಲ್ ತಗೊಂಡು ಸೊ ಅಲ್ಲಿ ಹೋಗೋದಕ್ಕೆ ಯಾರೂ ಟ್ರೈ ಮಾಡೋದಿಲ್ಲ. ಸೊ ನಮ್ಮದು ಆಗಲೇ ಫ್ಲೈಟ್ ಟಿಕೆಟು ಬಂದಾಗಿದೆ. ಸೊ ನೋಡಿ ಅವರು ಈ ರೀತಿ ಮಾಸ್ಕ್ಗಳು ಆ ಥರದ್ದೆಲ್ಲ ಹಾಕೊತಾರೆ ಅಂತ ಹೇಳಿ ಏರ್ಪೋರ್ಟಲ್ಲಿ ಅವ್ರದ್ದೆಲ್ಲ ಹಾಕಿದ್ದಾರೆ. ನಿಕೋಬಾರಲ್ಲಿ ಇರೋಂಥ ಬುಡಕಟ್ಟು ಜನಾಂಗದವ್ರದ್ದು. ಸೊ ನಮಗಿನ್ನ 1.5 hour ಇತ್ತು ಟೈಮು. ಸೊ ಹಾಗಾಗಿ ನಾವು ಇಲ್ಲೇ ಇರೋವಂಥ ಶಾಪ್ಸ್ಗಳಿಗೆಲ್ಲ ಬಂದು ಅಲ್ಲಿರೋವಂಥ ಸ್ಪೆಕ್ಸ್ ಆಗಲಿ ಅಥವಾ ಬೇರೆ ಬೇರೆ ಜ್ಯುವೆಲ್ಸ್ದು ಶಾಪ್ಸ್ಗಳು, ಬ್ಯಾಗು, ಡ್ರೆಸ್ಸು ಏನೇನೋ ಇತ್ತು ಏರ್ಪೋರ್ಟಲ್ಲಿ. ಅದನ್ನೆಲ್ಲ ನೋಡ್ತಾ ಇದ್ದೀವಿ ಈಗ. ಮಕ್ಕಳದ್ದಾಗಿರ್ಬೋದು, ದೊಡ್ಡವ್ರದ್ದು ಸ್ಪೆಕ್ಸ್ ಎಲ್ಲ ತುಂಬ ಇತ್ತು. ನನ್ನ ಮಕ್ಕಳು KFC ತಿನ್ನಬೇಕು ಅಂತ ಹೇಳಿಬಿಟ್ಟು ಅಲ್ಲಿಂದನೂ ಹಠ ಮಾಡ್ತಾಯಿದ್ರು. ಬರ್ತಾ ಇದ್ದಾರೆ. ಊಟ ಎಲ್ಲ ಮಾಡಿದ್ವಲ್ಲ, ಹಾಗಾಗಿ ಸ್ಮಾಲ್ ಸಾಕು ಅಂತ ಹೇಳಿ ಚಿಕ್ಕದು. ಕೂತ್ಕೊಳ್ತೀನಿ. ಮೋನಿಶಾ ನಿದ್ದೆ ಮಾಡ್ತಿದ್ದವಳು ದೊಡ್ಡ ಬಂದಿದೆಯಾ? ಏನು ಮುನ್ಸ್ಕೊಂಡು ತಿನ್ನೋದು ಚೆನ್ನಾಗಿದೆ ಬಿಸಿ ಬಿಸಿ. ಫ್ಲೈಟ್ ಆಲ್ರೆಡಿ ಅಲ್ಲಿ ನಿಂತಿದೆ ನಮ್ಮದು ರೆಡಿಯಾಗಿ. ಸೊ ನಾವೀಗ ಚೆಕ್-ಇನ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಬಾಯ್ ಬಾಯ್ ಟು ಅಂಡಮಾನ್ ವೀರ್ ಸಾವರ್ಕರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಈ ರೀತಿ ಇದೆ. ಫ್ಲೈಟ್ ಮೂವ್ ಆಗ್ತಾ ಇದೆ ಈಗ. ಇದು ಆಗಿ ಒಂದು 5 minutesಗೆ ಆ ಫ್ಲೈಟು ಬಿಡುತ್ತೆ. ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಬ್ಯಾಂಗ್ಳೂರ್ಗೆ. ಅದನ್ನು
ಎಷ್ಟು ಫ್ಲೈಟ್ಸ್ಗಳಿದೆ ನೋಡಿ, ಬಸ್ಗಳ ಥರ ಬಸ್ ಸ್ಟಾಪಲ್ಲಿ ಬಸ್ ಹೇಗೆ ನಿಂತಿರುತ್ತೋ ಏರ್ಪೋರ್ಟಲ್ಲಿ ಫ್ಲೈಟ್ಸ್ಗಳು ಎಷ್ಟು ನಿಂತಿದ್ದಾವೆ ಅಂತ. ನಾವೀಗ ಬಂದಿರೋವಂಥದ್ದು ಟರ್ಮಿನಲ್ 1ಗೆ, ಕಡೆ ಎಲ್ಲ ಟರ್ಮಿನಲ್ 2. ನೋಡಿ ಉದ್ದಕ್ಕೂ ಫ್ಲೈಟ್ಸ್ಗಳೆಲ್ಲ ನಿಂತಿದೆ. ನೋಡಿ ಇದೆಲ್ಲ ಲಗೇಜಸ್ ಯಾವ ರೀತಿ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ, ಫ್ಲೈಟ್ಗೆ ಲೋಡ್ ಮಾಡ್ತಾ ಇರೋವಂಥದ್ದು. ಟರ್ಮಿನಲ್ 1 ಇದು ತುಂಬ ಚೆನ್ನಾಗಿದೆ ಔಟ್ಸೈಡ್. ಈಗ ಆಲ್ರೆಡಿ ಟೈಮು 5:30 ಆಗಿದೆ. ನಾವಲ್ಲಿ 3 o'clock ಫ್ಲೈಟ್ ಬಿಟ್ಟಿದ್ದು, ಈಗ 2.5 hour ಆಗಿದೆ. ನಾವು ಒಳಗಡೆ ಬಂದು ಬ್ಯಾಗೇಜ್ ಎಲ್ಲ ತೊಗೊಂಡು ಈಗ ಹೊರಗಡೆ ಬರ್ತಾ ಇದ್ದೀವಿ. ಸೊ ಬಸ್ಸಲ್ಲಿ ಹೋಗೋಣ ಅಂತ ಹೇಳಿ ಇಲ್ಲೆಲ್ಲ ಓಲಾ, ಊಬರ್, ಕ್ಯಾಬ್ ಎಲ್ಲ ಅವೈಲಬಲ್ ಇರುತ್ತೆ ನೋಡಿ. ಈ ಕಡೆ ಬಸ್ ಎಲ್ಲ ಅವೈಲಬಲ್ ಇರುತ್ತೆ. ಮೈಸೂರಿಗೆ, ಎಲೆಕ್ಟ್ರಾನಿಕ್ ಸಿಟಿ, ಹೆಬ್ಬಾಳ, ಆರ್ಟ್ ಆಫ್ ಲಿವಿಂಗ್, ಇಲ್ಲೆಲ್ಲ ನೋಡಿ ಇಲ್ಲಿ ಹಾಕಿದಾರಲ್ವ. ಸೊ ಇಲ್ಲೆಲ್ಲ ಡ್ರೈವರ್ಸು, ಕಂಡಕ್ಟರ್ಸ್ ಎಲ್ಲ ಇರ್ತಾರೆ. ನಮಗೆ ಗೊತ್ತಿಲ್ಲ ಅಂದರೆ ಅವರೇ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ, ಯಾವ ಕಡೆ ಯಾವ ಏರಿಯಾ ಕಡೆ ಬಸ್ ಎಲ್ಲ ಎಲ್ಲೆಲ್ಲಿ ಸಿಗುತ್ತೆ ಏನು ಅಂತ ಹೇಳಿ. ಸೊ ತುಂಬ ಚೆನ್ನಾಗಿರುತ್ತೆ. ಬಸ್ಸಲ್ಲೂ ಅಷ್ಟೇ ಕಂಫರ್ಟಬಲ್ ಆಗಿ ನಾವು ಬ್ಯಾಗ್ಸ್ ಎಲ್ಲ ಇಟ್ಕೊಂಡು ಬರ್ಬೋದು. ಅಷ್ಟೇನು ರಶ್ ಇರೋದಿಲ್ಲ, ಎಷ್ಟು ಸೀಟ್ ಇದೆಯೋ ಅಷ್ಟರಲ್ಲಿ ಕೂತ್ಕೊಂಡು ಬರ್ಬೋದು. ಸೊ ನಮ್ದು ಈಗ ಆಲ್ರೆಡಿ 5:30 ಆಗಿದೆ ಟೈಮು. ಸೊ ಸಂಜೆ ಆಗ್ತಾ ಇದೆ. ಸೊ ಜರ್ನಿ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ನಿಮ್ಗೆ ಏನಾದರೂ ಬೇಕಾಗಿದ್ದರೆ ನನಗೆ ಮೆಸೇಜ್ ಮಾಡ್ಬೋದು. ಅದನ್ನೇ ಒಂದು ಸಪ್ರೇಟ್ ಒಂದು ವ್ಲಾಗ್ ಮಾಡಿ ಹಾಕ್ತೀನಿ. ಏನಾದರೂ ಕ್ವಶನ್ಸ್ ಇದ್ದರೆ ನಿಮಗೆ ಕೇಳ್ಬೋದು. ಸೊ ಅಂಡಮಾನ್ ಬಗ್ಗೆ ಹೇಗೆ ಬುಕ್ಕಿಂಗ್ ಮಾಡಿಸ್ಕೊಳ್ಳೋದು, ಅಲ್ಲೆಲ್ಲ ಓಡಾಡೋದಕ್ಕೆ ಹೇಗೆ, ಏನು ಎತ್ತ, ಎಷ್ಟು ಖರ್ಚಾಗುತ್ತೆ ಇಲ್ಲೆಲ್ಲ ಹೋಗೋದಕ್ಕೆ ಅಂತ ಹೇಳಿ. ಸೊ ನಿಮ್ಗೇನಾದ್ರು ಕ್ವಶನ್ಸ್ ಇದ್ದರೆ, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕು ಅಂತ ಇದ್ದರೆ, ಸೊ ಅದ್ರ ಬಗ್ಗೆ ಬೇಕಂದರೆ ನೀವು ಇಲ್ಲಿ ಮೆಸೇಜ್ ಮಾಡಿದ್ರೆ, ಕ್ವಶನ್ಸ್ ಎಲ್ಲ ಇದ್ದರೆ ನಾನು ಇಲ್ಲಿ ಮಾಡೋದಕ್ಕೆ ಅದೇ ಒಂದು ಸಪ್ರೇಟ್ ವ್ಲಾಗ್ ಮಾಡಿ ಕ್ವಶನ್ ಆ್ಯಂಡ್ ಆನ್ಸರ್ ವ್ಲಾಗ್ ಅಂತ ಹೇಳಿಬಿಟ್ಟು Q&A ವ್ಲಾಗ್ ಅಂತ ಮಾಡ್ತೀನಿ. ಸೊ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಮೆಸೇಜ್ ಮಾಡ್ಬೋದು. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಈ ಅಂಡಮಾನ್ ವ್ಲಾಗ್ ಒಂದು 10 days ವ್ಲಾಗ್ ಆಗಿದೆ ಅಂತ ಅನಿಸುತ್ತೆ. ಸೊ ಇದನ್ನೆಲ್ಲ ನೋಡಿ ನೀವು ಎಂಜಾಯ್ ಮಾಡಿದ್ದೀರಾ ಇಲ್ಲೇ ಕೂತು ಮನೆಯಲ್ಲೇ ಅಂತ ಹೇಳಿ. ಸೊ ನೀವು ಒಂದ್ಸತಿ ಹೋಗಿ ಬನ್ನಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಖುಷಿಯಾಗಿರುತ್ತೆ. ಸೊ ನೋಡಿ ಯಾವ ರೀತಿ ಇದೆ ನೋಡಿ, ಬ್ಲೂ ವಾಟರ್ ಅಲ್ಲ. ಸೊ ಮಾಲ್ಡೀವ್ಸಲ್ಲಿರೋ ಥರ ಫೀಲ್ ಕೊಡುತ್ತೆ ನಮಗೆ. ಸೊ ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ, ತುಂಬ ಪ್ಲೇಸಸ್ನ ನೋಡಿದ್ವಿ ಅಂತಲೇ ಹೇಳ್ಬೋದು. ಸೊ ಫ್ಲೈಟ್ ಜರ್ನಿ ಅಂತೂ ಆಸಮ್ ಆಗಿತ್ತು. ಸೊ ತುಂಬ ಭಯನೂ ಕೂಡ ಆಗಿತ್ತು. ಸೊ ತುಂಬ ಭಯ ಆಯಿತು, ತುಂಬ ಖುಷಿನೂ ಆಯಿತು. ಸೊ ಬೀಚಲ್ಲಿ ಆಡೋದಂತೂ ತುಂಬ ಎಂಜಾಯ್ ಮಾಡಿದ್ದೀವಿ. ಸೊ ಇದು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋಸ್ ನೋಡಿ, ಯಾರೂ ವಿಡಿಯೋ ಸ್ಕಿಪ್ ಮಾಡಬೇಡಿ. ಥ್ಯಾಂಕ್ ಯು. ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲರೂ. ಬಾಯ್.